ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ತಿರುಪತಿ ರೈಡ್ ಡೇ 2. ಡೇ 1 ಯಾರಾದರೂ ಮಿಸ್ ಮಾಡ್ಕೊಂಡಿದ್ರೆ ಐ ಕಾರ್ಡ್ ಹಾಕಿರ್ತೀನಿ, ಆರ್ ಎಲ್ಸ್ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀನಿ, ಹೋಗಿ ಒಂದು ಸತಿ ಚೆಕ್ ಮಾಡಿ. ಫಸ್ಟು ನೀವು ಟಿಕೆಟ್ಸ್ನ ಆನ್ಲೈನಲ್ಲೇ ಬುಕ್ ಮಾಡ್ಕೋಬೇಕು. ನನಗೆ ಅನಿಸ್ದಂಗೆ ಫ್ರೀ ದರ್ಶನ ಇಲ್ಲ. ಒಬ್ಬ ಇನ್ಫ್ಲುಯೆನ್ಸರ್ ಆಗಿಬಿಟ್ಟು ಇಂಥ ಟೈಮಲ್ಲಿ ಬನ್ನಿ ಅಂತ ನಾನು ಹೇಳೋಕ್ಕಾಗಲ್ಲ. ಬಟ್ ನಿಮ್ಗೇನು ಹೇಳ್ಬೋದು ಅಂದರೆ ನಾನು ಸೇಫಾಗಿದ್ದೀನಿ ಇಲ್ಲಿ, ಓಕೆನಾ? ಸೊ ನೀವೇ ಅರ್ಥ ಮಾಡ್ಕೊಳ್ಳಿ, ಬರ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಯಾರ್ಯಾರು ಫಸ್ಟ್ ಟೈಮ್ ಬರ್ತಾಯಿದ್ರೆ ತಿರುಪತಿಗೆ ಈ ಟೈಮಲ್ಲಿ ಬನ್ನಿ. 1 ಗಂಟೆಲಿ ದರ್ಶನ ಆಗುತ್ತೆ, 1 ಗಂಟೆಯಲ್ಲೇ ದರ್ಶನ ಆಗಿಬಿಡುತ್ತೆ. ಪರ್ಸನ್ ಒಂದೇ ಲಡ್ಡು ಕೊಡೋದು, ನೀವು ಬೇಕು ಅಂದರೆ ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ. ಆ್ಯಂಡ್ ಯಾರನ್ನ ಬರೋ ಆಗಿದ್ರೆ ಈ ಮಂತಲ್ಲಿ ಬನ್ನಿ, ನೀವು ಡಿಫ್ರೆಂಟ್ ತಿರುಪತಿನೇ ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ. ಫುಲ್ಲು ಫಾಗ್ ಆಯಿತಾ, ಫುಲ್ಲು ಫಾಗು, ಲೈಕ್ ಲಿಟ್ರಲಿ ನಿಮಗೆ ಮುಂದೆ ಬರೋವಂಥವ್ರು ಯಾರೂ ಗೊತ್ತಾಗಲ್ಲ, ಅಷ್ಟು ಫುಲ್ಲು ಫಾಗ್ ಇದೆ. ಬನ್ನಿ, ಟ್ರೈ ಮಾಡಿ ಒಂದು ಸತಿ. ಅಂದರೆ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಅಂದರೆ ಮಳೆ ತುಂಬ ಇದೆ, ಅಂದರೆ ಲೈಕ್ ಲಿಟಲ್ ವಾಟ್ ಯು ಕಾಲ್ ಡ್ರಿಸ್ಲಿಂಗ್ ಅಂತೀವಲ್ಲ, ಡ್ರಿಸ್ಲಿಂಗ್, ಮುಂಗಾರು ಮಳೆ ಆ ಥರ ಬರ್ತಾ ಇರುತ್ತೆ, ಯಾವಾಗಲೂ ಬೀಳ್ತಾನೆ ಇರುತ್ತೆ. ಲೈಕ್ ತೋರಿಸ್ತೀನಿ ಇಲ್ಲಿ ಹೆಂಗೆ ಅಂತ. ಸೊ ಬಟ್ ನೋಡಿದ್ರಲ್ಲ, ಸೇಮ್ ಅದೇ ಥರ ಯಾವಾಗಲೂ ಡ್ರಿಸ್ಲಿಂಗ್ ಇರುತ್ತೆ. ಪ್ರಾಬ್ಲಮ್ ಏನಿಲ್ಲ, ಬೇಗ ದರ್ಶನ ಆಗಿಬಿಡುತ್ತೆ, 1 ಗಂಟೆಗೆ ದರ್ಶನ ಆಗಿಬಿಡುತ್ತೆ. ಸೊ ನಂಗೆ ಅನ್ಸ್ದಂಗೆ ಅದೇ ಬೆಸ್ಟು, ಈ ಟೈಮಲ್ಲೇ ಬೆಸ್ಟು. ಬರೋ ಆಗಿದ್ರೆ ಯಾರನ್ನ ಫಸ್ಟ್ ಟೈಮ್ ಬರ್ತಿದ್ರೆ ಅಂದರೆ ಇದೇ ಟೈಮಲ್ಲಿ ಬನ್ನಿ. ಅವ್ರಿಗೆ ಅನಿಸ್ದಂಗೆ ಈ ಥರ ಬೇಗ ದರ್ಶನ ಮತ್ತೆ ಲೈಫಲ್ಲಿ ಸಿಗೋಲ್ಲ, ಐ ಥಿಂಕ್. ನೋಡೋಣ ಮುಂದೆ ಹೇಗೆ ಗೊತ್ತಿಲ್ಲ. ನಮ್ಮ ಪ್ಲ್ಯಾನ್ ಇದೆ ಅಂದರೆ ಇವಾಗ ತಿರುಪತಿ ಬಿಡಬೇಕೀಗ. ಇವಾಗ ಅರೌಂಡ್ ಆಗಲಿ ಟೈಮ್ ಎಷ್ಟು ಅಂದರೆ 12:48 ಆಗಿದೆ. ಅರ್ಧ ಗಂಟೆಲಿ ಬಿಡ್ತೀವಿ ಇಲ್ಲಿ. ಸೊ ಇಲ್ಲಿಂದ ಸೇಮ್ ರೂಟೇ ಹೋಗ್ಬೇಕಂತಲೇ ಗೊತ್ತಾಗ್ತಿಲ್ಲ ನನಗೆ. ನಿನ್ನೆ ಬಂದ್ವಲ್ಲ, ದರಿದ್ರ ರೂಟು ಮಾತ್ರ ಪರಮ ದರಿದ್ರ ಅಂದ್ಕೊಳ್ಳಿ. ಇಷ್ಟು ಹೇಳಬೇಕು ಅಂದ್ಕೊಂಡಿದ್ದೆ, ಹೇಳಿದ್ದೀನಿ. ನೆಕ್ಸ್ಟ್ ಇವಾಗ ಬೈಕಲ್ಲಿ ಸಿಗೋಣ. ಇದರಲ್ಲ ಫುಲ್ಲು ಕ್ಲೌಡ್ಸ್ ಇತ್ತು ನೆನ್ನೆ ನಾವು ಬರ್ತಾ ಇರಬೇಕಾದ್ರೆ, ಡೇ 1ನಲ್ಲಿ. ಇವಾಗೆಲ್ಲ ಫುಲ್ಲು ಕ್ಲಿಯರ್ ಇದೆ ಮೋಡ. ನೆನ್ನೆ ಬಂದಿದ್ದು ರೋಡ್ ಇದೆಯಲ್ಲ, ದರಿದ್ರ ಅಂದರೆ ದರಿದ್ರ. ಇದೇ ರೋಡೆ ಎಷ್ಟು ದರಿದ್ರವಾಗಿತ್ತು ಅಂದರೆ ಯಪ್ಪ, ಹಾರಿಬಲ್ ಅಂದ್ಕೊಳ್ಳಿ. ನೀವು ಯೋಚನೆ ಮಾಡಿ ನಮ್ಮ ಪರಿಸ್ಥಿತಿ ಹೆಂಗಿರ್ಬೋದು ನೆನ್ನೆ ಅಂತ. ಬಟ್ ಇವತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ, ಬ್ಯೂಟಿ ಕಾಣುತ್ತೆ ಅಲ್ಲ. ಒಂದು ವ್ಯೂ ಇದೆಯಲ್ಲ, ಅಷ್ಟು ಸಾಕು ರೈಡ್ ಫುಲ್ಫಿಲ್ ಮಾಡೋಕ್ಕೆ. ಸೀರಿಯಸ್ಲಿ ಆಕ್ಸಿಡೆಂಟ್ ಆಯಿತು. ಆಟೋ ಬಂದು ಗುದ್ಬಿಡ್ತು, ರೆಕಾರ್ಡ್ ಆಗಲಿಲ್ಲ ಗೋಪುರದಲ್ಲಿ. నాకు ఆరామಲ್ಲ ఫైన్ ఆటో గుద్దేసి వెళ్ళిపోవడమేనా? దేనికి వస్తాడది? దేనికి వస్తాడు నేనా? నేను గుద్దేసి బండి నిలబెట్టుకుంటా, బండి నిలబెట్టుకుంటా. బండి వాళ్ళు నువ్వు క్రాస్ చేస్తున్నావు కదా, నువ్వు క్రాస్ చేసేది నేను వస్తాను కదా. మీ ఆడొస్తా ఉన్నారు, నీ ఏడు క్రాస్ చేసిన మరి ఎడదాలు వేస్తానేనా? నువ్వు వచ్చేసినావు. ಸೊ ಅದಕ್ಕೆ ಹೈವೇಲಿ ಡಿವೈಡರ್ ಕ್ರಾಸ್ ಮಾಡಬೇಕಾದ್ರೆ ಹುಷಾರಾಗಿರಿ. ಪಾಪ ಆಟೋದೇನು ತಪ್ಪಿಲ್ಲ, ಅವನ ಪಾಡಿಗೆ ಅವನು ಹೋಗ್ತೀಯಾನೆ. ಇವು ಸಡನ್ನಾಗಿ ಬಂದು ಅವನು వానే తప్పుండేది. అదేమైంది, దానికేమైంది? సో ఆటోకేం కాలేదు కదా. ಇದು ಪರಿಸ್ಥಿತಿ. ಯಾವಾಗಲೇ ಆಯಿತು, ನೆಕ್ಸ್ಟ್ ಟೈಮ್ ನೀವೇ ಆಯಿತು, ಯಾವಾಗಣ ಕ್ರಾಸ್ ಮಾಡಬೇಕಾದ್ರೆ ಹುಷಾರಾಗಿ ಕ್ರಾಸ್ ಮಾಡಿ. ಬಿಕಾಸ್ ಡೇಂಜರ್ಸ್ ಯಾವಾಗ ಬರ್ತವೆ ಲೈಫಲ್ಲಿ ಹೇಳೋಕ್ಕಾಗಲ್ಲ, ಹೆಂಗೆ ಬೇಕಾದ್ರೂ ಬರ್ಬೋದು. ಸೀರಿಯಸ್ಲಿ ಹೆಂಗೆ ಬಿದ್ದ ಅಂದರೆ, ನಾನು ಜಸ್ಟ್ ಗೋಪುರ ಆಫ್ ಮಾಡಿದೆ, ಬಿದ್ದ. ಯಪ್ಪ, ಆ ವ್ಯೂ ನೋಡಿ ಹೆಂಗಿದೆ ಮಾತ್ರ, ಯಪ್ಪ ಕ್ರೇಜಿ. ಟ್ರಾಫಿಕ್ ಇಂತಿಂಥ ಟ್ರಾಫಿಕಲ್ಲಿ ನೆನ್ನೆ ಹೋಗಿರೋದು, ಅದು ಮಳೆಯಲ್ಲಿ. ಬಿಸಿಲಲ್ಲೇ ಹಿಂಗಿದೆ ಅಂದರೆ ಮಳೆಯಲ್ಲಿ ಇನ್ನು ಯಾವ ರೇಂಜಿಗಿರುತ್ತೆ ಯೋಚನೆ ಮಾಡಿ. ಯಪ್ಪ, ಇದು ಅಷ್ಟೇ 2 ಕಿಲೋಮೀಟರ್ ಟ್ರಾಫಿಕ್ ಇದೆ.
ಯಾರು ಫ್ಲೆಕ್ಸ್ ಹಾಕ್ಸೋನೆ ಬರ್ಡೇಗೆ ಹ್ಯಾಪಿ ಬರ್ಡೇ ಟು ಕಟ್ಟಮಂಚಿ ಭಾರ್ಗವ್ ರೆಡ್ಡಿ ಶಬಾಷ್ ಬಿಡ. ನಿನ್ನೆ ಫಸ್ಟ್ ಟೈಮ್ ನೋಡ್ತಿರೋದು ಬರ್ಡೇ ಫ್ಲೆಕ್ಸ್ ಹಾಕ್ಸಿರೋರು. ಒಂದು ಡ್ಯಾನ್ಸ್ ಬಿಟ್ ಮಾಡೋಣ ಅಂತ ಇದ್ದೆ, ಎಲ್ಲ ಕರೆಕ್ಟಾಗಿದ್ದರೆ ಒಂದು ಡ್ಯಾನ್ಸ್ ಬರೋದು, ಇದೇ ವ್ಲಾಗಲ್ಲಿ ಒಂದು ಡ್ಯಾನ್ಸ್ ಬರೋದು, ಆಗಲಿಲ್ಲ. ಎಲ್ಲ ಮಳೆಯಿಂದ ಶನಿ ಹಿಡಿತೀನಿ ನೋಡಿ. ಅಲ್ಲಿಗೂ ನಾನು ಟ್ರೈ ಮಾಡಿದೆ, ಒಂದು ಬಿಟ್ಟು ಚೆನ್ನಾಗಿ ಬಂತು. ಅದ್ರಲ್ಲಿ ನಾನು ಕಾಣಂಗೇ ಇಲ್ಲ ಗುರು, ಯಾವುದೋ ಒಂದು ಬಾಡಿ ಕುಣಿತಾ ಇದೆ ಅನ್ನೋ ಥರ ಇದೆ ಅಷ್ಟೇ. ಅದು ಬೇಕಾದರೆ ಅದನ್ನು ಹಾಕಿ ಅಂತ ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ, ನೋಡಿ ಹೆಂಗೆ ಗೊತ್ತಿಲ್ಲ ನನಗಿನ್ನು. ಅದನ್ನು ಸ್ವಲ್ಪ ಇನ್ನೂ ಚೆನ್ನಾಗಿ ಮಾಡಿ ಮತ್ತೆ ಬೇಕಾದ್ರೆ ಪೋಸ್ಟ್ ಮಾಡ್ತೀನಿ ನಾನು ಒಂದು ಇದಿತ್ತು, ಇದೇ ಬ್ಲಾಗಲ್ಲಿ ಬರಬೇಕಿತ್ತು ಆ ಡ್ಯಾನ್ಸ್ ಬಿಟ್ಟು ಅಂತ, ಬಟ್ ಆಗಲಿಲ್ಲ. ಎಷ್ಟು ಮಳೆ ಅಂದರೆ ಸೇಮ್ ಇಲ್ಲಿಂದ ಚಿತ್ತೂರು ಬಿಟ್ಟರೆ ಹೈವೇ ಸಿಗುತ್ತೆ, ಒಂದೇ ರೂಟು, ಇಲ್ಲಿಂದ ಸೀದಾ ಬೆಂಗಳೂರೇ. ಚಿತ್ತೂರು ಚೆನ್ನಾಗಿದೆ, ಚಿತ್ತೂರು ಡಿಸ್ಟಿಕ್ ಇರಬೇಕಲ್ಲ ಮೋಸ್ಟ್ಲಿ. ಚಿತ್ತೂರು ಡಿಸ್ಟಿಕ್ಕಾ? ಲೇ ಸಿಸಿಯಾ ಏನೋ ಎಲ್ಲಿ ಬಂದಂತೀವ ಕೈನ? ಹಾಂ ಹತ್ರ ಬಂದ ಕೈ ಹಿಂಗಂತವನಲ್ಲೋ. ಚಿತ್ತೂರು ಡಿಸ್ಟಿಕ್ಕು ಚೆನ್ನಾಗಿದೆ, ಪರವಾಗಿಲ್ಲ. ಹೌದಾ? ಓಕೆ ಓಕೆ ಓಕೆ. ಚಿತ್ತೂರು ಡಿಸ್ಟಿಕ್ಕು ಚೆನ್ನಾಗಿದೆ, ಪರವಾಗಿಲ್ಲ, ದೊಡ್ಡದೇ. ಹೆಲ್ಮೆಟ್ ಹಾಕೊಳ್ಳಿ. ಅವ್ನು ಬಿದ್ದನಲ್ಲ, ಅವನ ಅವ್ನು ಹೆಲ್ಮೆಟ್ ಹಾಕಿದ್ದ, ಹೆಲ್ಮೆಟ್ ಹಾಕಿಲ್ಲ ಅಂದಿದ್ರೆ ತಲೆ ಹೊಡೆದೋಗಿರೋದು. ಅದು ಹೆಲ್ಮೆಟ್ ಹಾಕಿ. ಡೇಂಜರ್ ಯಾವಾಗ ಹುಡುಕೊಂಡು ಬರುತ್ತೋ ಗೊತ್ತಿಲ್ಲ. ನಾವು ಯಾವಾಗಲೂ ಅದಕ್ಕೆ ರೆಡಿಯಾಗಿರಬೇಕು ಅಷ್ಟೇ, ಪ್ರಿಪೇರ್ ಆಗಿರಬೇಕು, ಪ್ರಿಕಾಷನ್ಸ್ ತೊಗೊಂಡಿರ್ಬೇಕು ಅಷ್ಟೇ. ನಾವು ಅದನ್ನು ತಡೆಯೋಕ್ಕಂತೂ ಆಗಲ್ಲ, ಬಟ್ ಅದರಿಂದ ಸೇವ್ ಆಗ್ಬೋದಲ್ಲ. ಇದು ಮ್ಯಾಪ್ ನೋಡಿ ಹೆಂಗಿದೆ, ಸ್ವಯಂ ಏನಾಗಿದೆ ರೂಟ್. ಓಕೆ, ನಾನು ನಿಮಗೆ ಹೈವೇ ಮೇಲೆ ಸಿಗ್ತೀನಿ. ಇನ್ನೂ ಏನಿಲ್ಲ, ಚಿತ್ತೂರು ಅಂತ ತೋರಿಸೋವಂಥದ್ದು ಏನೂ ಇಲ್ಲ ಇಲ್ಲಿ, ಬರೀ ರೋಡ್ಸೇ. ಸೊ ಹೈವೇ ಮೇಲೆ ಸಿಗ್ತೀನಿ ನಾನು. ಹೈವೇ ಮೇಲೆ ಅಂದರೆ ಇನ್ನೂ ಯಾವ್ದಾರ ಇಂಟ್ರೆಸ್ಟಿಂಗಾಗಿ ಕಾಣ್ತು ಅಂದರೆ, ಪ್ಲೇಸಸ್ ಅಥವಾ ವ್ಯೂಸ್ ಏನಾದ್ರು ಚೆನ್ನಾಗಿ ಕಾಣ್ತು ಅಂದರೆ ನಾನು ಮತ್ತೆ ವ್ಲಾಗ್ ಮಾಡ್ತೀನಿ. ವೆಹಿಕಲ್ ಬರೋ ಹಾಗಿದ್ರೆ ವಿತ್ ರೈನ್ ಕೋಟ್ ಬನ್ನಿ. ರೈನ್ ಕೋಟ್ ಬಂದಿಲ್ಲಪ್ಪ ಅಂದರೆ ಮುದ್ದೆ ಹೋಗ್ಬಿಡ್ತೀರಾ. ಎಕ್ಸ್ಪೀರಿಯೆನ್ಸೇ ದರಿದ್ರವಾಗಿರುತ್ತೆ. ನೀವು ಒಂದು ಒಳ್ಳೆ ರೈಡ್ ಹಾಕಬೇಕು ಅಂತ ಇರ್ತೀರಾ, ಎಕ್ಸ್ಪೀರಿಯೆನ್ಸು ಬಿಸ್ಕೆಟ್ ಆಗಿಬಿಡುತ್ತೆ ಆಮೇಲೆ. ಸೊ ರೈನ್ ಕೋಟ್ಸ್ ಎಲ್ಲ ತೊಗೊಂಡು ಬನ್ನಿ. ನನ್ನ ಒಂದು ಸಜೆಷನ್ ಏನು ಅಂದರೆ, ನಿಮಗೆ ಬಸ್ಸಲ್ಲಿ ಅಥವಾ ಕಾರಲ್ಲಿ ನಿಮ್ಮ ಪ್ರೈವೇಟ್ ವೆಹಿಕಲ್ ಇದ್ದರೆ ತೊಗೊಂಡು ಬನ್ನಿ. ಇಲ್ಲ ನಾವು ಬೈಕಲ್ಲಿ ಅಂದರೆ ಬೈಕ್ ಮೇಲೆ ಪ್ಯಾಷನೇಟ್ ಇದ್ದು ನಾವು ಬೈಕಲ್ಲಿ ಬರ್ತೀವಿ ಇಬ್ಬರು ಅಂದರೆ ನೀವು ಆರಾಮಾಗಿ ಬೈಕಲ್ಲಿ ಬರ್ಬೋದು, ವೆಲ್ಕಮ್ ಆಲ್ವೇಸ್. ಬಟ್ ನನ್ನ ಒಂದು ಈಗಿರೋ ಅಂಥ ಸಿಚುವೇಶನ್ ಪ್ರಕಾರ ನೀವು ಬಸ್ಸಲ್ಲಿ ಬಂದರೆ ಎಷ್ಟೋ ಬೆಟರ್. ನಿಮ್ಗೊಂದು ವ್ಯೂ ತೋರಿಸ್ತೀನಿ ನೋಡಿ. ಈಗ ಈ ಎಂಡಿಂದ ಹಿಡಿದು ಇದು ಫುಲ್ಲು ಬೆಟ್ಟ ಇದೆ ಇಲ್ಲಿಂದ. ನಂದು ಯೂಟ್ಯೂಬ್ ಚಾನಲ್ ಇದೆ, ಸೊ ಅದರಲ್ಲಿ ಹಾಕ್ತಿರ್ತೀನಿ ವಿಡಿಯೋ. ಹೌದಾ? ಫೋನ್ ರೈಡ್ ವಿತ್ ಯಶ್ ಅಂತ ಇದೆ ನೋಡಿ, ರೈಡ್ ವಿತ್ ಯಶ್ ಅಂತ ಇದೆ, ಅದನ್ನು ಚೆಕ್ ಮಾಡು. ನಿಂದು ಏನಾದ್ರು ಇದ್ದಿದ್ರೆ ನಾನು ಇವತ್ತು ಹಾಕ್ತಿದ್ದೆ ವಿಡಿಯೋ, ನಾಳೆ ಬರೋದಿನ ಯೂಟ್ಯೂಬಲ್ಲಿ. ಫೋನ್ ಇದೆಯಾ? ಸಬ್ಸ್ಕ್ರೈಬ್ ಆಗು, ತಗೋ ಹೇಳ್ತೀನಿ. ವಿಡಿಯೋ ಓಪನ್ ಮಾಡು. ಇದು ನನ್ನ ಚಾನಲ್, ಸರಿನಾ? ಸೊ ಇನ್ನೊಂದು ವಾರ ಬಿಟ್ಕೊಂಡು ನಾನು ಹಾಕ್ತೀನಿ, ವಾರದೊಳಗೆ ಬರುತ್ತೆ, ಇರ್ತೀನಿ, ಆಯಿತಾ? ಓಕೆ. ಇವಾಗ ನೀನು ಮಾಡಿರೋ ವೀಡಿಯೋಗಳು ಯಾವುದೂ ಇಲ್ಲ? ಇವೆಲ್ಲ ಅವೇ ಕಣ, ಇವೆಲ್ಲ ಅವೇ. ಇಷ್ಟಿದೆ ನೋಡಿ ನಾನು ಮಾಡಿರೋ ವೀಡಿಯೋಸ್. ಫ್ರೀ ಇದ್ದಾಗ ನೋಡು, ಆಯಿತಾ? ಆಯ್ತು ಅಲ್ಲ? ಫುಲ್ ಫ್ರೀನೇ. ಹಾಂ, ನೋಡ್ತಾ ಇರ ಹಂಗಾರೆ. ಹಾಂ, ನಿಮ್ಮ ಹೆಸರು? ಯಶವಂತ ಅಂತ. ಓಕೆ ಬರೋಣ, ಬಾಯ್. ಇದೇನಾಯ್ತಾ? ಕ್ಯಾಮ್ರಾ. ಓಕೆ ಬಾಯ್.
ಆ ಕ್ಯಾಮ್ರೆಲ್ಲ ವಿಡಿಯೋ ಸರಿ ಬರಲಾ? ಬಾಯ್. ಬ್ಯಾಂಗ್ಳೂರಿಗೆ ಬಂದೆ ಈಗ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮ್ಮ ಕನ್ನಡ ಕಂಟೆಂಟ್ ಕ್ರಿಯೇಟರ್ನ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಇಂಥ ವ್ಲಾಗ್ಸ್ ಇದಕ್ಕಿಂತ ಚೆನ್ನಾಗಿರೋ ವ್ಲಾಗ್ಸ್ ಇನ್ನೂ ಮುಂದೆ ಬರಬೇಕು ಅಂದರೆ ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.